ನಮಸ್ತೆ. ಬನ್ನಿ ಇವತ್ತು ಏನು ಹೇಳ್ತಾ ಇದ್ದಾರೆ ನೋಡೋಣ. ನಮ್ಮ ಇಚ್ಛೆಯ ದೇವರುಗಳು ಸದ್ಯಕ್ಕೆ ಆಂಜನೇಯನ ಆಶೀರ್ವಾದ ಪಡ್ಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಜ್ಯೋತಿರ್ಲಿಂಗಗಳ ದರ್ಶನದಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳು ಬಗೆಹರಿಯುತ್ತೆ, ಜೊತೆಗೆ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ಗಂಗಾ ಸ್ನಾನದಿಂದ ಒಂದಷ್ಟು ಸಮಥಿಂಗ್ ಏನೋ ವಿಶೇಷತೆ ಇದೆ, ಇಲ್ಲಿ ಮುಕ್ತಿ ಸಿಗುವಂಥದ್ದು ಇರ್ಬೋದು, ಸಮಥಿಂಗ್ ಏನೋ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಸಾಕಷ್ಟು ಪ್ರೊಟೆಕ್ಷನ್ ಇದೆ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ವೀರಭದ್ರ ದೇವರಿದ್ದಾರೆ ಇಲ್ಲಿ. ಸೊ ಸಾಕಷ್ಟು ನೆಗೆಟಿವಿಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಂದ ನಿಮ್ಗೆ ರಕ್ಷೆ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬದಲಾವಣೆ ಬರ್ತಾ ಇದೆ, ಆ ಬದಲಾವಣೆನ ಒಪ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಇದೆ, ನೀವು ಯೋಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ಯ ಕಾಳಿ ಇದ್ದಾರೆ. ಸೊ ನಿಮ್ ಪೂರ್ತಿ ಜೀವನ ಒಂದು ಬೆಳಕು ಮತ್ತೆ ಸಂತೋಷದಿಂದ ತುಂಬಿರುತ್ತೆ ಮುಂದಿನ ದಿನಗಳು ಅನ್ನುವಂಥದ್ದು ಇದೆ. ಸೊ ನಿಮ್ಮಿಂದ ಏನು ಒಂದಷ್ಟು ದುರ್ಮಾಂಸದ ಸಮಸ್ಯೆ ಅಥವಾ ಒಂದಷ್ಟು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಥವಾ ಸಮಥಿಂಗ್ ಏನೋ ಪ್ರಯೋಗದಿಂದ ಉದ್ಭವ ಆಗಿದ್ದಂಥ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಕೂಡ ತಾಯಿ ರಾಶಿ ರಾಶಿ ಹಾಕೊಂಡು ಎಲ್ಲಾನು ಮೆಟ್ಟಿ ನಿಂತಿದ್ದಾಳೆ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ದುಷ್ಟ ಪ್ರಯೋಗಗಳನ್ನ ಎಲ್ಲವನ್ನು ಕೂಡ ತಾಯಿ ತನ್ನ ಪಾದದಡಿಗೆ ಹಾಕೊಂಡು ನಿಮ್ಗೆ ರಕ್ಷೆಯಾಗಿ ನಿಂತಿದ್ದಾಳೆ ಅನ್ನುವಂಥದ್ದು ಇದೆ. ನಿಮ್ಮ ವಿರುದ್ಧ ಬಂದವರನ್ನ ನಾಶ ಮಾಡ್ತೀನಿ ಅನ್ನುವಂಥದ್ದು ಇದೆ. ತಾಯಿಯಲ್ಲಿ ಕುಂಕುಮ ಭಾಗ್ಯನ ಕೊಡ್ತೀನಿ, ನಿಂಗೆ ಸ್ವೀಕಾರ ಮಾಡು ಮಗನೇ ಮಗಳೇ ಅನ್ನುವಂಥದ್ದು ಇದೆ. ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ಬಗಲಾಮುಖಿ ತಾಯಿಯ ಆಶೀರ್ವಾದ ಇದೆ. ಸೊ ನಿಮ್ಮ ಮಾತಿನ ವಿಚಾರ ಅಥವಾ ನಿಮ್ಮ ಬಗ್ಗೆ ಇದ್ದಂಥ ವಿಚಾರಗಳಿಗೆ ಬಗಲಾಮುಖಿ ದೇವಿ ಇಲ್ಲಿ ನಿಂತು ಒಂದು ಆಶೀರ್ವಾದನ ಕೊಡ್ತಾ ಇದ್ದಾಳೆ. ಶತ್ರುಗಳಿಗೆ ಎಚ್ಚರಿಕೆ ಕೂಡ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಲೆಯ ರಹಸ್ಯಗಳು ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಚಿದಂಬರ ರಹಸ್ಯಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ರಹಸ್ಯಗಳು ಹೊರ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಆತ್ಮಲಿಂಗನ ಅಥವಾ ಜ್ಯೋತಿರ್ಲಿಂಗನ ಯಾರೋ ಬಂಧ ಮಾಡಿ ಇಟ್ಟಿದ್ದಾರೆ, ಅದನ್ನ ರಿಮೂವ್ ಮಾಡಿ ಅನ್ನುವಂಥದ್ದು ಇದೆ. ಅದನ್ನೆಲ್ಲ ಬಂಧ ಮಾಡಕ್ಕಾಗತ್ತಾ, ಏನೇನೋ ಮಾತಾಡ್ತಾರೆ ಇವರು ಅಂತ ಯಾರೋ ಹೇಳ್ತಿದ್ದಾರೆ. ಸೊ ಇದು ಖಂಡಿತವಾಗ್ಲೂ ನಿಮ್ಗಲ್ಲ. ಸೊ ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡು ಯಾರಿಗೆ ಅರ್ಥ ಆಗುತ್ತೋ ಅವರಿಗೆ, ಯಾಕೆಂದ್ರೆ ಇಲ್ಲಿ ಏನ್ ಹೇಳ್ತೀನಿ ಅಂತ ಕೆಲವು ಸತಿ ನನ್ಗೆ ಅರ್ಥ ಆಗೋದಿಲ್ಲ, ನಿಮ್ಗೆ ಅರ್ಥ ಆಗೋದು ಹಾಗೆ ಹೇಳೋದಕ್ಕೆ ನಂಗೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಿದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಓಕೆ. ಸೊ ಒಂದಷ್ಟು ಸ್ಪಿರಿಚುವಲ್ ಅವೇರ್ನೆಸ್ ಬರುವಂತ ಸಾಧ್ಯತೆ ಇದೆ. ಆಧ್ಯಾತ್ಮಿಕವಾಗಿ ಒಂದಷ್ಟು ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ದೈವ ಶಕ್ತಿ ಇರುವಂತ ಮಗಳು ಹುಡ್ತಾಳೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಆಲ್ರೆಡಿ ಮಗಳು ಹುಟ್ಟಿರ್ಬೋದು, ದೈವ ಶಕ್ತಿ ಇರುವಂಥದ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಆರೋಗ್ಯದ ಬಗ್ಗೆ ಒಂದಷ್ಟು ಸಮಸ್ಯೆ ಇರೋರಿಗೆ ಸೊ ಒಂದು 3 ಅಂತ ಕೇಳಿಸ್ತಾ ಇದೆ. ಸೊ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಡು ತಾಯಿ ಅಂತ ಪ್ರಾರ್ಥನೆ ಇಟ್ಟು, ಕಾಳಿಮಾ ಇರಬಹುದು ಅಥವಾ ಶ್ಯಾಮಕಾಳಿ ಅಂಗಾಳ ಪರಮೇಶ್ವರಿ ದೇವಿ ಇರಬಹುದು ಅಥವಾ ಶ್ಯಾಮಕಾಳಿಗೆ ಸಂಬಂಧಪಟ್ಟಂಗೆ ಅಥವಾ ಪ್ರತ್ಯಂಗಿರ ದೇವಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಕೆಂಪು ಬಣ್ಣದ ಹೂವ ಅಥವಾ ಕೆಂಪು ಬಣ್ಣದ ದಾಸವಾಳದಿಂದ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ, ಇದರಿಂದ ಅನುಕೂಲ ಆಗಬಹುದು. ಆ ತಾಯಿಲಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಆ ತಾಯಿ ಏನೋ ಸಿಟ್ಟಲ್ಲಿ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ನಂಗೆ. ಇಲ್ಲಿ ದಕ್ಷಿಣ ಕಾಳಿ ಇದ್ದಾರೆ. ಸೊ ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಿದ್ದಾರೆ. ಒಂದು ವಿಶೇಷ ಜಾತಿಯ ಪುಷ್ಪ ಬಿಡ್ತಾ ಇದೆ ಮುಂದಿನ ದಿನಗಳಲ್ಲಿ. ಸೊ ವಸಂತ ಋತು ಅಂತ ಏನೋ ಕೇಳಿಸ್ತಾ ಇದೆ, ಆದ್ರೆ ವಸಂತ ಋತುವಲ್ಲಿ ಬಿಡೋದಿಲ್ಲ, ಅದು ಈಗೇನೆ ಒಂದು ಚಳಿಗಾಲದಲ್ಲೇ ಬಿಡುತ್ತೆ. ಆ ವಿಶೇಷವಾದಂಥ ಪುಷ್ಪ ತಾಯಿಗೆ ತುಂಬಾ ಇಷ್ಟ ಇದೆ. ಅದನ್ನ ತಾಯಿಗೆ ಸಮರ್ಪಣೆ ಮಾಡಿ ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅಂತ ಇದೆ ಇಲ್ಲಿ, ಇನ್ಕ್ಲೂಡಿಂಗ್ ಯು. ನೀನೇ ನನ್ನ ಶತ್ರು ನಾಶ ಆಗುವಂತ ಯಾರು ಅಂತಿದ್ದಾರೆ. ಸೊ ಅದು ನಿಮ್ಮ ಇಚ್ಛೆ. ನೀವು ನನ್ನನ್ನ ಶತ್ರು ತರ ನೋಡಿದೀರಾ, ನಾನ್ ನಿಮ್ಮನ್ನ ಶತ್ರು ತರ ನೋಡಿಲ್ವಲ್ಲ. ಎರಡು ಕಡೆಯಿಂದ ಶತ್ರುತ್ವ ಇರಬೇಕು. ವಾಗ್ದೇವಿ ನೋಡ್ತಿದ್ದೀರಾ ಅಂದ್ರೆ ನೀವು ವಾಗ್ದೇವಿ ಫ್ಯಾಮಿಲಿ ಮೆಂಬರ್ ಇದ್ದೀರಾ. ಸೊ ಹಾಗೇನಾದ್ರೂ ಬೇಕು ಅಂದ್ರೆ ತಾಯಿ ಹತ್ರ ಪ್ರಾರ್ಥನೆ ಇಡಿ, ತಾಯಿ ಕರೆದ್ರೆ ನಾನು ಹೋಗಕ್ ರೆಡಿ ಇದ್ದೀನಿ. ಅದು ನಿಮ್ಮ ತಾಯಿಯ ನಡುವಿನ ವಿಚಾರ.
ಬಟ್ ಇಲ್ಲಿ ತಾಯಿ ನಂಗೆ ನಿಮ್ಗೆ ಎಲ್ರಿಗೂ ಲಾಂಗ್ ಲೈಫ್ ಆಶೀರ್ವಾದ ಮಾಡ್ಬಿಟ್ಟಿದ್ದಾಳೆ, ಏನು ಮಾಡಕ್ಕಾಗಲ್ಲ. ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದಾಳೆ. ಸೊ ಹೀಗೆ ಮುಂದುವರಿತಾ ಇರ್ಲಿ ಯುದ್ಧ, ಹಗ್ಗ ಜಗ್ಗಾಟ ಅಂತ. ಬಹಳಷ್ಟು ಜನರಿಗೆ ರಕ್ಷೆ ಅನ್ನೋದು ಇದೆ, ಪ್ರೊಟೆಕ್ಷನ್ ಇದೆ. ಸೊ ಏನು ಭಯ ಪಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಮ್ಯಾರೇಜ್ ಆಫರ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಒಂದಷ್ಟು ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇದೆ, ಅದರಿಂದ ಬಿಡುಗಡೆ ಇದೆ, ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಇಲ್ಲಿ ಯಾವುದೋ ಒಂದು ನಿಮ್ಗೆ ರಕ್ಷಣೆ ಕೊಡ್ತಿದ್ದಂತ ದೇವಿನ ಬಂಧ ಮಾಡಿ ಇಟ್ಟಿದ್ದಾರೆ. ಸೊ ಆ ಬಂಧನನ ಬಿಡಿಸಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಮಾಡಿರುವಂತ ಕೆಲಸ ಕಾರ್ಯಗಳಿಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀನಿ, ಅದಕ್ಕೆ ನಂಗೆ ಯಶಸ್ಸು ಕೊಟ್ಟಿಲ್ಲ, ಯಾವಾಗ ಕೊಡ್ತೀಯ ಅಂದ್ರೆ ಆದಷ್ಟು ಬೇಗ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರುಗಳ ವಿರುದ್ಧ ನಿಮ್ಗೆ ಸಾಕಷ್ಟು ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಗಳು ಎಲ್ಲವನ್ನು ಕೂಡ ದೇವಿ ಕೇಳಿಸ್ಕೊಂಡಿದ್ದಾಳೆ. ಸೊ ಹಾಗಾಗಿ ದೇವಿಯಿಂದ ನಿಮ್ಗೆ ಒಂದಷ್ಟು ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ. ಸೊ ಶಿವ ಪಾರ್ವತಿ ಅರ್ಧನಾರೀಶ್ವರರ ಆಶೀರ್ವಾದ ಇದೆ. ಖಂಡಿತವಾಗ್ಲೂ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ತಲೆಗೆಡ್ಸ್ಕೊಳ್ಳುವಂತ ಅಗತ್ಯ ಇಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ನಿಮ್ಗೆ ತೊಂದರೆ ಆಗ್ತಿದ್ರೆ ಅದು ಕೂಡ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೈಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೂ ಕೈ ಮುರಿತ ಆಗಿರಬಹುದು, ಅಥವಾ ಯಾವುದೋ ಒಂದು ಶಿಲೆ ಕೈ ಮುರಿದಾಕಿದ್ದಾರೆ, ಅಥವಾ ಕೈ ಕಾಲು ಮುರಿದಾಕುವಂತ ಪ್ರಯತ್ನನ ಮಾಡಿದ್ದಾರೆ, ಇದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅವರಿಗೆ ಯಾವ ರೀತಿ ದಂಡಂ ದಶಗುಣಂ ಅಥವಾ ಅವರ ಒಂದು ಈ ಕೆಟ್ಟ ಕೆಲಸಕ್ಕೆ ಯಾವ ರೀತಿ ಅವರಿಗೆ ಸನ್ಮಾನ ಮಾಡಬೇಕೋ ಮಾಡಿ ಅನ್ನುವಂಥದ್ದು ಇದೆ. ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ, ಒಂದು ಕೈ ಮತ್ತೆ ಒಂದು ಕಾಲ್ ಎರಡನ್ನು ಫೆಮಿನೈನ್ ಎನರ್ಜಿ ದೇವಿಯ ವಿಗ್ರಹನ ನಾಶಪಡಿಸಿದ್ದಾರೆ. ಇವರಿಗೆ ತಕ್ಕ ಶಾಸ್ತಿ ಆಗಬೇಕು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಹಾ ಸದಾಶಿವನ ಆಶೀರ್ವಾದ, ನೀಲಕಂಠೇಶ್ವರನ ಆಶೀರ್ವಾದ, ಜೊತೆಗೆ ನಂಜುಂಡೇಶ್ವರನ ಆಶೀರ್ವಾದ ಕೂಡ ಇದೆ. ಸಿಂಗಲ್ಸ್ ಯಾರಿದ್ದೀರಾ, ಮ್ಯಾರೇಜ್ ಬರ್ತಾ ಇದೆ, ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಾ ಇದೆ. ಸ್ಟೂಡೆಂಟಿಗೂ ಕೂಡ ಒಳ್ಳೆಯ ಒಂದು ಅವಕಾಶಗಳು ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಮೂರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಗೇನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡುವ. ಮೊದಲನೇದು, ಸೊ ಬಾಲ ತ್ರಿಪುರ ಸುಂದರಿ ಇದ್ದಾರೆ. ಸರಿ, ಮ್ಯಾರೇಜ್ ಲೈಫ್ ಚೆನ್ನಾಗಾಗತ್ತೆ, ರಿಲೇಶನ್ಶಿಪ್ ಬೆಟರ್ಮೆಂಟ್ ಆಗತ್ತೆ ಅಂತ ಇದೆ, ಒಳ್ಳೇದಾಗತ್ತೆ. ಎರಡನೇದು ಚಂದ್ರಶೇಖರ ಇದ್ದಾರೆ. ಸೊ ಅದೃಷ್ಟ ನಿಮ್ ಕಡೆ ಇದೆ, ಗುಡ್ ಲಕ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರುವಂತ ಕೆಲಸಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂದೀಶ್ವರರ ಎನರ್ಜಿ ಇದೆ ಇಲ್ಲಿ. ಸೊ ಸಮಥಿಂಗ್ ಏನೋ ಬೇರೆ ರೀತಿಲೇ ನಿಮ್ಗೆ ನಂದೀಶ್ವರನ ಆಶೀರ್ವಾದ ಸಿಗಬಹುದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಅಥರ್ವಣ ಕಾಳಿ ಮತ್ತೆ ಶಿವಲಿಂಗ ಇದ್ದಾರೆ. ಸೊ ಒಂದು ಜೀವನ ಒಂದು ಟೀಚರ್ ವೃತ್ತಿನ ಹೇಳ್ತಾ ಇದೆ. ಸೊ ನೀವು ಟೀಚರ್ ಆಗಿದ್ರು ಕಲಿಸ್ತಾ ಇರಿ, ಕಲಿತಾ ಇರಿ ಅನ್ನುವಂಥದ್ದು. ಜೊತೆಗೆ ಭಗವಂತ ನಿಮ್ಗೇನೋ ಹೇಳ್ಕೊಡ್ತಾನೆ, ಕಲಿಸ್ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.